ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ಹರಿಯಾಣ ವಿರುದ್ಧ ಬುಲ್ಸ್ ತಂಡದಲ್ಲಿ ದೊಡ್ಡ ಬದಲಾವಣೆ. ಅಂದರೆ ಬುಲ್ಸ್ ತಂಡ ಏನಪ್ಪ ಅಂದರೆ ಈ ಒಂದು ಸೀಸನ್ನಲ್ಲಿ ಗೆದ್ದಿದ್ದಕ್ಕಿಂತ ಸೋತಿದ್ದು ಹೆಚ್ಚು. ಅಂದರೆ 12 ಪಂದ್ಯ ಆಡಿ ನಾವು ಕೇವಲ 2 ಗೆದ್ದು 10 ಪಂದ್ಯ ಸೋತ್ವಿ. ಬಟ್ ಇದು ಏನಪ್ಪ ಅಂದರೆ ನಮ್ಮ ಬುಲ್ಸ್ ತಂಡಕ್ಕೆ ಈ ಒಂದು ಪಂದ್ಯ ತುಂಬ ಮುಖ್ಯ ಅಂತ ಹೇಳ್ಬೋದು. ಇನ್ನು ಹರಿಯಾಣ ವಿರುದ್ಧ ಯಾವೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಬುಲ್ಸ್ ಬರಬೇಕಂತ ನಾನು ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಿಮಗೆ ವಿಡಿಯೋ ಇಷ್ಟ ಆಯ್ತಂದರೆ ಈ ಕೂಡಲೇ ಒಂದು ಲೈಕ್ ಮಾಡಿ. ನವೆಂಬರ್ 21ಕ್ಕೆ ಏನಪ್ಪ ಅಂದರೆ ಬುಲ್ಸ್ ತಂಡಕ್ಕೆ ಹರಿಯಾಣ ವಿರುದ್ಧ ಪಂದ್ಯ ಇದೆ. ಬಟ್ ಲಾಂಗ್ ಗ್ಯಾಪ್ ನಂತರ ಈ ಒಂದು ಪಂದ್ಯ ಅಂತ ಹೇಳ್ಬೋದು. ಅಂದರೆ ನಾಳೆನೇ ಈ ಒಂದು ಪಂದ್ಯ ಇರೋದ್ರಿಂದ ನಮ್ಮ ಬುಲ್ಸ್ ಯಾವೆಲ್ಲ ಬದಲಾವಣೆ ಮಾಡಬೇಕಂತ ಕೇಳೋದಾದರೆ, ಅಕ್ಷಿತ್ ಅವರನ್ನು ಸ್ಟಾರ್ಟಿಂಗ್ ಸೆವೆನಲ್ಲಿ ಕಣಕ್ಕಿಳಿಸಬೇಕು. ಅಂದರೆ ಇಲ್ಲಿ ಪ್ರದೀಪ್ ನರ್ವಾಲ್ ಅವರನ್ನು ತಂಡದಿಂದ ಕೈ ಬಿಟ್ಟು ಅಕ್ಷಿತ್ಗೆ ಅವಕಾಶ ಕೊಟ್ಟರೆ ಅವರು ಕೂಡ ಪಾಯಿಂಟ್ ತರಿಸ್ತಾರೆ. ಬಟ್ ನಿನ್ನೆ ಏನಪ್ಪ ಅಂದರೆ ಸೆಕೆಂಡ್ ಹಾಫ್ನಲ್ಲಿ ಅಕ್ಷಿತ್ ಭರ್ಜರಿ ಪ್ರದರ್ಶನ ತೋರಿದ್ರು. ಬಟ್ ಬುಲ್ಸ್ ಗೆಲ್ಲಕ್ಕಾಗಲಿಲ್ಲ. ಇನ್ನು ಹರಿಯಾಣ ವಿರುದ್ಧ ಗೆಲ್ಲಬೇಕಂದ್ರೆ ನಮ್ಮ ಬುಲ್ಸ್ ತಂಡ ಎರಡನೇದು ಮಾಡಬೇಕೇನಪ್ಪ ಅಂದರೆ ಶಾದ್ಲು ಅವರಿಗೆ ನಮ್ಮ ರೈಡಿಂಗ್ ಏನಪ್ಪ ಅಂದರೆ ಟ್ಯಾಕಲ್ ಆಗಬಾರ್ದು. ಬಟ್ ಅವ್ರನ್ನ ಔಟ್ ಮಾಡಿ ಎಷ್ಟು ಬೆಂಚ್ ಕಾಯಿಸ್ತೇವೆ ಅಷ್ಟು ಬುಲ್ಸ್ ತಂಡಕ್ಕೆ ಒಳ್ಳೇದಂತ ಹೇಳ್ಬೋದು. ಇದು ಏನಪ್ಪ ಅಂದರೆ ಬುಲ್ಸ್ 2 ಪ್ಲ್ಯಾನ್ ಮಾಡಿದ್ರೆ ಗೆಲ್ಬೋದು. ಬಟ್ ರೈಡಿಂಗ್ನಲ್ಲಿ ಯಾರು ಪಾಯಿಂಟ್ಸ್ ತರ್ತಾರೆ ಕಾದು ನೋಡಬೇಕು. ಥ್ಯಾಂಕ್ ಯು.